ಸೊ ನೋಡಿದ್ರಲ್ಲ ಗೈಸ್, ಇಷ್ಟೇ ಸಿಂಪಲಾಗಿ ಕಟ್ಟಿದ್ರು, ಚೆನ್ನಾಗಿ ಕಟ್ಟೋರೆ. ಸೊ ಹಿಂದೆ ನೋಡಿ ಏನು ಮ್ಯಾಮ್, ದೇವಸ್ಥಾನ ತುಂಬಾ ಒಳ್ಳೆ ಚೆನ್ನಾಗಿದೆ. ಎಲ್ಲರೂ ನೋಡಿದ್ರಲ್ಲ, ಎಲ್ಲ ಪ್ರತಿಯೊಬ್ಬರು ಎಲ್ಲರೂ ಬರ್ಬೇಕು. ನೀವು ಲೊಕೇಶನ್ ಹಾಕಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋನ ಫುಲ್ ನೋಡಿ, ಕ್ರೇಜಿ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಾನಲ್ಗೆ ಇನ್ನೂ ಯಾರು ಹೊಸಬ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ನ ಆಲ್ ಅಂತ ಪ್ರೆಸ್ ಮಾಡಿ. ಸೊ ಗೈಸ್, ಇವಾಗ ನೋಡ್ತಿದ್ದೀರಲ್ಲ ಈ ರೋಡು ಮತ್ತು ಈ ರೋಡು, ಇದು ಬಂದು ಹೊಸ ನಾಯಕನ ಹಳ್ಳಿ ಅಂತ. ಸೊ ಇಲ್ಲೇ ಇರೋದು ಈ ಟೆಂಪಲ್ ಬಂದು ನೋಡಿ. ಸೊ ಬನ್ನಿ ಹೋಗೋಣ. ಇದು ಎಂಟ್ರೆನ್ಸು. ಗಾಡಿ ಪಾರ್ಕಿಂಗ್ಗಳಿಲ್ಲ ಸದ್ಯಕ್ಕೆ ಗೈಸ್, ಅದಕ್ಕೆ ಇವಾಗ ಗಾಡಿ ಪಾರ್ಕಿಂಗ್ಗಳು ಹಾಳು ಮಾಡಬೇಕು. ನಾವು ಇಲ್ಲಿ ಮಾಡಿದ್ದೀವಿ. ಸೊ ನಡೀರಿ ಹೋಗೋಣ. ಸೊ ಹಂಗೆ ನಡ್ಕೊಂಬಂದರೆ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಕಾಲು ತೊಳೆಯೋಕ್ಕೆ ಟ್ಯಾಂಕ್ ಮಾಡೋರೆ ನೋಡಿ. ನೀರೇ ಬರ್ತಾಯಿಲ್ವಲ್ಲ, ಇಲ್ಲಿ ಬರ್ತೈತೆ ನೀರು. ಎಲ್ಲಾಯ್ತು ಏನಾಯ್ತು ಪಕ್ಕ ಹೇಳಪ್ಪ ನೀನು. ಬಾ, ದೀಪ ಹಚ್ಚೋರು ದೀಪನ ಇಲ್ಲಿ ಹಚ್ಕೊಬೋದು ಗೈಸ್. ಒಬ್ಬೊಬ್ರು ಬೇಡ್ಕೊತಾರಲ್ವ, ಅವರೆಲ್ಲ ಹಚ್ಕೊಬೋದು. ಸರ್ ಇಲ್ಲಿಂದ ಏನು ಕ್ರೇಜ್ ಆಗಿದೆ, ಸಿಂಪಲ್ ಆಗಿ ನಮ್ಮ ದಪ್ಪದು ನೋಡಿ, ಚೆನ್ನಾಗಿ ಕಟ್ಟವ್ರೆ. ಕೆಳಗಡೆ ಇಷ್ಟ ಆಯಿತು, ಟೈಲ್ಸ್ ಹಾಕಿದ್ದಾರೆ. ಒಳಗಡೆ ಇನ್ನೂ ಹೋಗಿ ಫುಲ್ ವಿಡಿಯೋ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಹಂಗೆ ಬಂದೆ ಬಂದರೆ ಇಷ್ಟೇ ಗೈಸ್, ಸಿಂಪಲ್ ಆಗಿ ಸಕ್ಕತ್ತಾಗಿದ್ದಾರೆ. ಸೊ ಹಂಗೆ ಡೈಲಿ ಇಲ್ಲಿ ಬಂದವ್ರಿಗೆ ಒಂದು ದಿವಸನೂ ಮಿಸ್ ಇಲ್ದಿರ ಪ್ರಸಾದ ಇಲ್ಲೇ ಕೊಡ್ತಾರೆ. ತಿರ್ಗಾ ಬ್ಲ್ಯಾಕ್ ಬೋರ್ಡ್ ಬೇರೆ ಇಲ್ಲೇ ಇದೆ, ಹೋಮದಿದು. ಪ್ರಸಾದ ಇಸ್ಕೊಳ್ರು. ಓ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಆದರ್ಶಕ್ಕೆ. ಸೊ ನೋಡಿದ್ರಲ್ಲ ಗೈಸ್, ಇಷ್ಟೇ ಸಿಂಪಲಾಗಿ ಕಟ್ಟಿದ್ರು, ಚೆನ್ನಾಗಿ ಕಟ್ಟೋರೆ. ಸೊ ಹಿಂದೆ ನೋಡಿ, ಇವತ್ತು ಏನೋ ಫಂಕ್ಷನ್ ಇದೆ, ಇನ್ನೂ ಒಂದು ವಾರವರೆಗೂ. ಇಲ್ಲೇನೋ ಅಣ್ಣಮ್ಮ ಕುಣಿಸ್ತಾರೆ ಅನಿಸುತ್ತೆ. ಅದಕ್ಕೇ ರೋಡ್ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ಜಾಮ್ ಜೂಮ್ ಅನಿಸ್ತವ್ರೆ. ಈ ದೇವಸ್ಥಾನ ಎಷ್ಟು ದಿನದಿಂದ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಸಿಕ್ಕಿದೆ ಗೈಸ್. ಇಲ್ಲಿ ಬಂದು ಪಾಪ ಇವರು ಇನ್ಸ್ಟಾಗ್ರಾಮ್ದು QR ಕೋಡ್ ಹಾಕಿದ್ದಾರೆ, ಸ್ಕ್ಯಾನ್ ಮಾಡಿ ಇವ್ರು ಕೂಡ ಸಪೋರ್ಟ್ ಮಾಡಿ. ಹಲೋ ಮ್ಯಾಮ್, ಪ್ರಸಾದ ಹೆಂಗಿದೆ? ಸರಿ ಸೂಪರ್ ಆಗಿದೆ ನೋಡಿ ಗೈಸ್, ಪ್ರಸಾದ ಕೂಡ ಏನು ಪ್ರಸಾದ ಅದು? ಪ್ರಸಾದ ಪುಳಿಯೋಗರೆ ಗೈಸ್. ಇಲ್ಲಿ ಬಂದಾಗೆಲ್ಲ ಬರೀ ಪುಳಿಯೋಗರೆನೇ ಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ಏನು ಮ್ಯಾಮ್, ದೇವಸ್ಥಾನ ತುಂಬಾ ಒಳ್ಳೆ ಚೆನ್ನಾಗಿದೆ. ಎಲ್ಲರೂ ನೋಡಿದ್ರಲ್ಲ, ಎಲ್ಲ ಪ್ರತಿಯೊಬ್ಬರು ಎಲ್ಲರೂ ಬರ್ಬೇಕು. ನೀವು ಲೊಕೇಶನ್ ಹಾಕಿದ್ದೀವಿ. ಗೈಸ್, ಲೊಕೇಶನ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ. ಸೊ ಎಲ್ಲರೂ ಬನ್ನಿರಿ ಗೈಸ್, ಸಕ್ಕತ್ತಾಗಿದೆ. ಯಾರೇನು ಬೈಲ ಗೈಸ್. ಫುಲ್ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಮನೆಯೇ ಇಲ್ಲ, ಕ್ರೇಜಾಗಿದೆ, ಪೀಸಾಗಿರ್ಬೋದು. ಲೈಟಿಂಗ್ ಕೂಡ ಎಷ್ಟು ಚೆನ್ನಾಗಿ ಸಿಂಪಲಾಗಿ ಮಾಡೋರು, ಸಿಂಪಲಾಗಿ ಮಾಡಿದ್ರು ಸಾಕಿದು ನೋಡಿ ಗೈಸ್, ಏನು ಮಸ್ತಾಗಿದೆ ಲುಕ್ಕು. ಗಾಡಿಗಳಿಗೂ ಪೂಜೆ ಮಾಡ್ತಾರೆ, ಹೊಸ ದೇವಸ್ಥಾನ ಅಲ್ವಾ ನಮ್ಮ ಮಾದಪ್ಪದು. ಗಾಡಿಗಳಿಗೂ ಹೊಸ ತೊಗೊಂಡಿರೋರೆಲ್ಲ ಗಾಡಿಗಳು ಪೂಜೆ ಮಾಡಿಸ್ಬೋದು. ಅದ್ರ ಹಿಂದೆನೇ ಬ್ಯಾಕ್ ಸೈಡ್ ಇನ್ನೂ ಇಷ್ಟೊಂದು ಜಾಗ ಇದೆ. ಇನ್ನೂ ಏನೇನೋ ಕಟ್ತಾರೆ ಅನಿಸುತ್ತೆ ಮುಂದೆ ಬರೋ ಫ್ಯೂಚರಲ್ಲಿ. ನೋಡೋಣ, ಇನ್ನೂ ಇದೇನೋ ದೇವಸ್ಥಾನನ ಇಷ್ಟು ಚೆನ್ನಾಗಿ ತಗೊಂಡು ಹೋಗ್ತಾರೆ. ಬಸ್ಸಲ್ಲಿ ಬರೋರೆಲ್ಲ ದೂರದಿಂದ ಬರೋರಿಗೆ ಬಸ್ ಪಾರ್ಕಿಂಗ್ ಕೂಡ ಮಾಡಿದ್ದಾರೆ. ತಿರ್ಗಾ ಕಾರ್ ಪಾರ್ಕಿಂಗ್ ಕೂಡ ಒಳಗಡೆನೇ ಇದೆ, ಬೈಕು ಎಲ್ಲ.
ಸೊ ನೋಡಿದ್ರಲ್ಲ, ಇನ್ನು ನೋಡಿ ಇಲ್ಲೆಲ್ಲ ಲೈಟಿಂಗ್ಗಳು ಚೆನ್ನಾಗಿ ಹಾಕೋರೆ ಇವತ್ತು. ಸೊ ಇದು ಇನ್ನೂ ಚೆನ್ನಾಗಿ ಕಟ್ಟುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಬರೋ ದಿನಗಳಲ್ಲಿ. ನೀವು ಕೂಡ ಈ ದೇವಸ್ಥಾನ ವಿಸಿಟ್ ಮಾಡಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಲೊಕೇಶನು. ಸೊ ಡೈರೆಕ್ಟ್ ಬಂದು ವಿಸಿಟ್ ಮಾಡಿ. ಸಿಂಪಲ್ಲಾಗಿ ಕ್ರೇಜಿಯಾಗಿ ನಮ್ಮ ಮುದ್ದು ಮಾದಪ್ಪ ಅವ್ರದ್ದು ಚೆನ್ನಾಗಿ ಕಟ್ಟೋರೆ. ಇಲ್ಲಿ ನೋಡಿ, ಹಿಂಗೆ ಬಂದರೆ ಮೇಲೆ ಹಳ್ಳಿ ಕಟ್ಟೆ, ನಲ್ಲಿಕಾಯಿ ಮರ ಅನಿಸುತ್ತೆ. ಯಾವ ಮರ ಇದು? ನಲ್ಲಿಕಾಯಿ ಮರ ಗೈಸ್ ಇದು ನೋಡಿ. ಹಿಂದೆಗಡೆ ಇನ್ನೂ ಇಲ್ಲೇನೇನೋ ಕಟ್ತಾರೆ ಅನಿಸುತ್ತೆ, ಬಟ್ ಇವಾಗ ಸದ್ಯಕ್ಕೆ ಇಷ್ಟು ಕಟ್ಟೋರೆ. ಇಷ್ಟು ಕಟ್ಟಿದ್ರೂ ಕ್ರೇಜಿಯಾಗಿ ಕಟ್ಟೋರು ಮಾತ್ರ. ಸೊ ನೀವು ಕೂಡ ಬರ್ತೀನಿ ಅನ್ನೋರು ಆರಾಮಾಗಿ ಬರ್ಬೋದು. ಟೈಮಿಂಗ್ಸ್ ಬಂದು ಬೆಳಗ್ಗೆ 5:30 ಮಧ್ಯಾಹ್ನ 12 ಗಂಟೆವರೆಗೂ ಅಷ್ಟೇ ಓಪನ್ನು. ತಿರ್ಗಾ ಮತ್ತೆ ಸಾಯಂಕಾಲ 6 ಗಂಟೆಯಿಂದ 8:30ವರೆಗೂ ಅಷ್ಟೇ ಓಪನ್ನು. ಸೊ ಎಲ್ಲ ಡೇಸಲ್ಲೂ ಬರ್ಬೋದು, ಆರಾಮಾಗಿ ಬನ್ನಿ. ರಶ್ ಏನಿಲ್ಲ, ಆರಾಮಾಗಿ ಖಾಲಿ ಇದೆ ನೋಡಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ಬೆಲ್ ನೋಟಿಫಿಕೇಷನ್ ಕೂಡ ಆಯ್ ಅಂತ ಮಾಡಿ. ಸೊ ಇದೇ ಥರ ಹೊಸ ಕಂಟೆಂಟು ಮತ್ತು ಹೊಸ ವೀಡಿಯೋಸು ಇನ್ನೂ ಬೇಜಾನ್ ಜಾಗ ಇದೆ, ಅದೆಲ್ಲ ಎಕ್ಸ್ಪ್ಲೋರಿಂಗ್ ವೀಡಿಯೋಸ್ ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಟೇಕ್ ಕೇರ್, ಬೈ ಬಾಯ್.